ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವ ಕನ್ನಡದ ಸಿನಿಮಾ ಸ್ಟಾರ್ಗಳ ಸಾಲಿಗೆ ಇಂದು ರಕ್ಷಿತಾ ಸಹ ಸೇರ್ಪಡೆಯಾಗಲಿದ್ದಾರೆ. ಚಿತ್ರನಟಿ ರಕ್ಷಿತಾ ಇಂದು ಮಧ್ಯಾಹ್ನ ಮಾಜಿ ಸಚಿವ ಶ್ರೀರಾಮುಲು ಅವರ ಬಿಎಸ್ಆರ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಲಿದ್ದಾರೆ. ಶ್ರೀರಾಮುಲು ಪಕ್ಷಕ್ಕೆ ಖುದ್ದು ರಕ್ಷಿತಾರನ್ನ ಬರಮಾಡಿಕೊಳ್ಳಲಾಗ್ತಾ ಇದೆ. ರಕ್ಷಿತಾರನ್ನ ರಾಜಕಾರಣಕ್ಕೆ ಸೆಳೆಯಲು ಅನೇಕ ರಾಜಕೀಯ ಪಕ್ಷಗಳು ಪ್ರಯತ್ನ ನಡೆಸಿದ್ವು. ಕಡೆಗೂ ರಕ್ಷಿತಾ ಶ್ರೀರಾಮುಲು ಅವರ ಬಿಎಸ್ಆರ್ ಪಕ್ಷ ಸೇರುವ ಮೂಲಕ ರಾಜಕೀಯ ಎಂಟ್ರಿ ಪಡೆದಿದ್ದಾರೆ. ರಕ್ಷಿತಾರ ರಾಜಕೀಯ ಪ್ರವೇಶಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಅವರ ಪತಿ ನಟ ಪ್ರೇಮ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ನಟಿ ಪೂಜಾ ಗಾಂಧಿ ಮತ್ತು ಮಾಳವಿಕಾ ಜೆಡಿಎಸ್ ಸೇರಿದ್ರು. ಕನ್ನಡದ ನಂಬರ್ 1 ನಟಿ ರಮ್ಯಾ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇತ್ತೀಚೆಗೆ ನಟಿಯರು ರಾಜಕೀಯಕ್ಕೆ ಎಂಟ್ರಿ ಪಡ್ಕೊಳ್ತಾ ಇರೋದು ಹೆಚ್ಚಾಗ್ತಾ ಇದೆ. ಇದೀಗ ಅಧಿಕೃತವಾಗಿ ರಕ್ಷಿತಾ ಶ್ರೀರಾಮುಲು ಅವರ ಬಿಎಸ್ಆರ್ ಪಕ್ಷವನ್ನ ಸೇರ್ಪಡೆಯಾಗ್ತಾ ಇದ್ದಾರೆ. ಎಷ್ಟೊತ್ತಿಗೆ ಒಂದು ಕಾರ್ಯಕ್ರಮ ನಡೆಯುತ್ತೆ? ಸೌಮ್ಯ, ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಈ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ನಡೆಯುತ್ತೆ. ನಟಿ ರಕ್ಷಿತಾ ಶ್ರೀರಾಮುಲು ಅವರೇ ಖುದ್ದಾಗಿ ನಟಿ ರಕ್ಷಿತಾ ಅವರ ಮನೆಗೆ ಭೇಟಿ ನೀಡಿ ಪಕ್ಷಕ್ಕೆ ಆಹ್ವಾನ ನೀಡಿದ್ರು. ಈ ಹಿಂದೆನೂ ಕೂಡ ರಕ್ಷಿತಾಗೆ ಹಲವಾರು ಪಕ್ಷಗಳಿಂದ ಅಂದ್ರೆ ಕಾಂಗ್ರೆಸ್ನಿಂದ ಕೂಡ ಆಹ್ವಾನ ಹೋಗಿತ್ತು. ಮತ್ತೆ ಜೆಡಿಎಸ್ ನವರು ಕೂಡ ಒಂದು ಬಾರಿ ರಕ್ಷಿತಾ ಅವರನ್ನ ತಮ್ಮ ಪಕ್ಷಕ್ಕೆ ಕರೆದಿದ್ರು. ಆದ್ರೆ ಶ್ರೀರಾಮುಲು ಅವರು ಖುದ್ದಾಗಿ ಅವಾಗ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕರೆದಾಗ ರಕ್ಷಿತಾ ಅವರು ನಿರಾಕರಿಸಿದ್ರು. ಸದ್ಯಕ್ಕೆ ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಹಿಂದೆ ಕಾಂಗ್ರೆಸ್ ನಲ್ಲಿ ರಮ್ಯಾ ಈಗಾಗಲೇ ಸಕ್ರಿಯವಾಗಿ ಯುವ ಕಾಂಗ್ರೆಸ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗಷ್ಟೇ ಪೂಜಾ ಗಾಂಧಿ ಹಾಗೂ ಮಾಳವಿಕಾ ಅವರು ಜೆಡಿಎಸ್ಗೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಹೀಗಾಗಿ ಕನ್ನಡದ ನಟಿಯರು ಪಕ್ಷಕ್ಕೆ ಸೇರ್ಪಡೆ ಆಗೋದು ಸಾಮಾನ್ಯವಾಗಿತ್ತು. ಈಗ ನಟಿ ರಕ್ಷಿತಾ ಅವರು ಕೂಡ ಶ್ರೀರಾಮುಲು ಅವರ ಬಿಎಸ್ಆರ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಶ್ರೀರಾಮುಲು ಅವರೇ ಖುದ್ದಾಗಿ ರಕ್ಷಿತಾ ಅವರ ಮನೆಗೆ ಭೇಟಿ ನೀಡಿ ಪಕ್ಷಕ್ಕೆ ಆಹ್ವಾನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ನಡೆಯುವ ಸರಳ ಸಮಾರಂಭದಲ್ಲಿ, ಪಕ್ಷದ ಕಚೇರಿಯಲ್ಲಿ ನಡೆಯುವ ಸರಳ ಸಮಾರಂಭದಲ್ಲಿ ನಟಿ ರಕ್ಷಿತಾ ಶ್ರೀರಾಮುಲು ಅವರ ಬಿಎಸ್ಆರ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಓಕೆ ಅರವಿಂದ್, ಇನ್ನು ರಕ್ಷಿತಾ ಅವರು ತಮ್ಮ ರಾಜಕೀಯ ಎಂಟ್ರಿ ಬಗ್ಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಅಂದ್ರೆ ದೊಡ್ಡ ದೊಡ್ಡ ಪಕ್ಷಗಳಿಂದಲೂ ಕೂಡ ಅವರಿಗೆ ಆಹ್ವಾನ ಬಂದಿತ್ತು. ಆದ್ರೂ ಕೂಡ ಈಗ ಅವರು ಶ್ರೀರಾಮುಲು ಅವರ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅವರ ಒಂದು ರಾಜಕೀಯ ಎಂಟ್ರಿ ಬಗ್ಗೆ, ರಾಜಕೀಯ ಜೀವನದ ಬಗ್ಗೆ ಏನ್ ಹೇಳ್ತಾರೆ? ಈ ಹಿಂದೆ ಹಲವಾರು ಬಾರಿ ಆಹ್ವಾನ ಬಂದಿದ್ರು. ರಾಜಕೀಯದಲ್ಲಿ ಇಚ್ಛಾಸಕ್ತಿ ಇಲ್ಲ, ಮತ್ತೆ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಆಹ್ವಾನವನ್ನು ತಿರಸ್ಕರಿಸಿದ್ರು. ಆದ್ರೆ ಈಗ ಎಲ್ಲ ನಟ ನಟಿಯರು ಏನು ಒಂದೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ರಮ್ಯಾ ಆಗಿರ್ಬೋದು, ಮಾಳವಿಕಾ ಆಗಿರ್ಬೋದು, ಪೂಜಾ ಗಾಂಧಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ರಾಜಕೀಯದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಪೂಜಾ ಗಾಂಧಿ ಅಂತೂ ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ 1 ಸುತ್ತಿನ ಪ್ರಚಾರ ಕಾರ್ಯ ಮತ್ತು ಪಕ್ಷದ ಪ್ರಚಾರ ಕಾರ್ಯವನ್ನ ಮಾಡಿ ಬಂದಿದ್ದಾರೆ. ಹೀಗಾಗಿ ರಕ್ಷಿತಾ ಕೂಡ ರಾಜಕೀಯಕ್ಕೆ ಸೇರ್ಪಡೆಯಲ್ಲಿ ಆಶ್ಚರ್ಯ ಇಲ್ಲದೆ ಇದ್ರೂ ಕೂಡ ಕುತೂಹಲ ಮೂಡಿಸಿದೆ. ಮುಂದೆ ಇವರು ರಾಜಕೀಯದಲ್ಲಿ ಯಾವ ರೀತಿ ಬೆಳವಣಿಗೆಯನ್ನ ಕಾಣ್ತಾರೆ, ಅಥವಾ ಶ್ರೀರಾಮುಲು ಅವರ ಪಕ್ಷಕ್ಕೆ ಈ ಸದ್ಯಕ್ಕೆ ಸೇರ್ಪಡೆಯಾಗಿ ಶ್ರೀರಾಮುಲು ಅವರ ಪಕ್ಷದಲ್ಲೇ ಕೊನೆವರೆಗೂ ಇರ್ತಾರಾ, ಮತ್ತೆ ಮುಂದೆ ಇನ್ನಷ್ಟು ಜನರು ಅಥವಾ ತಮ್ಮ ಪತಿ ಸದ್ಯಕ್ಕೆ ರಕ್ಷಿತಾ ಅವರು ಒಬ್ಬರೇ ಮಾತ್ರ ಸೇರ್ಪಡೆ ಆಗ್ತಿರೋದ್ರಿಂದ ಮುಂದೆ ತಮ್ಮ ಪತಿ ಪ್ರೇಮ್ ಅವರನ್ನು ಕೂಡ ಈ ಪಕ್ಷಕ್ಕೆ ಬರಮಾಡಿಕೊಳ್ತಾರಾ, ಕರ್ಕೊಂಡು ಬರ್ತಾರಾ ಅಂತ ಅನ್ನೋದು ಕೂಡ ಕುತೂಹಲ ಕೇಳಿಸ್ತೇವೆ. ಓಕೆ, ಧನ್ಯವಾದ ಅರವಿಂದ್ ತಮ್ಮ ಮಾಹಿತಿಗೆ.